ಬಿ ಮೀಸಲಾತಿ ಮರುಸ್ಥಾಪನೆ ಆಗ್ಬೇಕು ಮಾತ್ರ ಅಲ್ಲ, ಅದು 8% ಏರಿಕೆ ಆಗ್ಬೇಕು ಅಂತ ಹೇಳಿ ಮಾನ್ಯ ಸಿದ್ದರಾಮಯ್ಯನವರೇ ಇವತ್ತು ಈ ಉಡುಪಿ ಸಮಾವೇಶದಿಂದ ನಾವು ನಿಮಗೆ ಒಂದು ಸಂದೇಶವನ್ನ ಕಳಿಸ್ತಾ ಇದ್ದೇವೆ. ಅದು ಪ್ರೀತಿಯ ಸಂದೇಶ ಅಂತ ನೀವು ತಿಳ್ಕೊಳ್ಳಿ. ಮುಂದೆ ಬರಲಿರುವ ಪಾರ್ಲಿಮೆಂಟ್ ಚುನಾವಣೆಗಿಂತ ಮುಂಚೆ ಒಂದು ವೇಳೆ ಈ ಸಮುದಾಯದ ಕಿತ್ತುಕೊಳ್ಳಲ್ಪಟ್ಟಂತಹ ಬಿಜೆಪಿಯ ದೇಶ ರಾಜಕಾರಣದ ಭಾಗವಾಗಿ ನಮಗೆ ನೀಡಲಾಗಿದ್ದಂತಹ ಸಾಂವಿಧಾನಿಕ ಹಕ್ಕಾದ 2B ರಿಸರ್ವೇಶನ್ ಅನ್ನ ನೀವು ಮರುಸ್ಥಾಪಿಸಲಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಮುಂದಿನ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಯಾವ ಜಾಗಕ್ಕೆ ಕಳಿಸಬೇಕಂತ ಹೇಳಿ ಸಮುದಾಯಕ್ಕೆ ಗೊತ್ತಿದೆ. ಇದು ನಿಮಗೆ ಎಚ್ಚರಿಕೆ ಆಗಿರಲಿ. ಯಾಕಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ, ನಾಯಿ ನರಿ ಕುರಿ ಕೋಳಿಗಳು ಕೂಡ ಹುಟ್ಟುತ್ತವೆ ಸಾಯ್ತವೆ, ಆದ್ರೆ ನಾಯಿ ನರಿ ಕುರಿ ಕೋಳಿಗಳು ಕೂಡ ಬದುಕ್ತವೆ ಸಾಯ್ತವೆ, ಆದ್ರೆ ನಾಯಿ ನರಿ ಕುರಿ ಕೋಳಿಗಳಿಗೂ ಕೂಡ ಬದುಕಿದೆ, ಜೀವನ ಇದೆ, ಹುಟ್ಟಿದೆ, ಸಾವಿದೆ. ಆದ್ರೆ ನೀವು ಜೀವನದಲ್ಲಿ ಬದುಕಿದ್ರೆ ಹುಲಿ ಸಿಂಹಗಳ ಹಾಗೆ ಬದುಕಿ, ಒಂದು ಘನತೆಯ ಬದುಕನ್ನು ಬದುಕಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂದೇಶವನ್ನು ಏನು ಕೊಟ್ಟಿದ್ದಾರೆ, ಆ ಸಂದೇಶವನ್ನ ಪಾಲಿಸಿಕೊಂಡು ನಮ್ಮ ಕೊನೆಯ ಉಸಿರಿರುವವರೆಗೂ ಕೂಡ ದಲಿತ, ದಮನಿತ, ಮರ್ದಿತ, ಶೋಷಿತ ವರ್ಗಗಳ ಪರವಾಗಿ ನಾವು ನಮ್ಮ ಹೋರಾಟವನ್ನ ಮುಂದುವರಿಸ್ತೇವೆ. ಇಲ್ಲ, ನಾವು ಸೋಲಲ್ಲ, ಅಂತಿಮ ವಿಜಯ ನಮಗೆಲ್ಲ ಎಂಬಂತ ಸಂದೇಶದೊಂದಿಗೆ ನಾನು ನನ್ನ ಮಾತಿಗೆ ವಿರಾಮವನ್ನು ಹಾಕ್ತಾ ಇದ್ದೇನೆ.